ತಾಯಿ, ನಿನಗೆ ಹಸಿವಾಗುತ್ತಿದೆ ಏನು? ಈಗಲೇ ನಿನಗೆ ಊಟ ಹಾಕುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಲಕ್ಷ್ಮೀದೇವಿ ಮುಗುಳ್ನಗುತ್ತಾ, ಇಲ್ಲ ಮಗು, ನನಗೆ ಹಸಿವಿಲ್ಲ ಎನ್ನುತ್ತಾ ಅಲ್ಲಿಂದ ಮುಂದೆ ಮುಂದೆ ನಡೆದು ಹೊರಟು ಹೋದಳು. ಆ ಬಂಗಾರದ ಚೆಂಬನ್ನು ಹಿಡಿದುಕೊಂಡ ಮಹಿಳೆ ಸಂಭ್ರಮದಿಂದ ಓಡೋಡಿ ಹರಿಕತೆ ನಡೆಯುತ್ತಿದ್ದ ಜಾಗಕ್ಕೆ ಬಂದಳು. ಅವಳಿಗೆ ತಡೆಯಲಾಗಲಿಲ್ಲ. ಹರಿಕತೆ ಕೇಳುವುದನ್ನು ಬಿಟ್ಟು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಮಹಿಳೆಯರಿಗೆ ಪಿಸು ಮಾತಿನಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿದಳು. ಊರ ಹೊರಗೆ ಒಬ್ಬ ಮುದುಕಿ ಬಂದಿದ್ದಾಳೆ. ಅವಳಿಗೆ ಒಂದು ಲೋಟ ನೀರು ಕೊಟ್ಟರೆ ಸಾಕು, ನಮ್ಮ ಮನೆಯ ಹಿತ್ತಾಳೆ ಪಾತ್ರೆಯನ್ನು ಬಂಗಾರ ಮಾಡುತ್ತಿದ್ದಾಳೆ ಎಂದು ಆ ಪವಾಡದ ರಹಸ್ಯವನ್ನು ಬಾಯಿಬಿಟ್ಟಳು. ಈ ಮಾತು ಕಿವಿಯಿಂದ ಕಿವಿಗೆ ಹರಡಿತು. ಅಲ್ಲಿ ನೆರೆದಿದ್ದ ಮಹಿಳೆಯರೆಲ್ಲರ ಗಮನ ಹರಿಕತೆಯಿಂದ ಬಂಗಾರದ ಕಡೆಗೆ ತಿರುಗಿತು. ಕ್ಷಣ ಮಾತ್ರದಲ್ಲಿ ಭಗವಂತನ ಕಥೆಗಿಂತ ಬಂಗಾರದ ಆಸೆಯೇ ಹೆಚ್ಚಾಯಿತು. ನೋಡುತ್ತಿದ್ದಂತೆ ಹರಿಕತೆಯನ್ನು ಅರ್ಧಕ್ಕೆ ಬಿಟ್ಟು ಸಾಕ್ಷಾತ್ ನಾರಾಯಣ ಶರ್ಮನ ಮುಂದೆಯೇ ಒಬ್ಬೊಬ್ಬರಾಗಿ ಎದ್ದು ನಡೆದರು. ಮೊದಲು ಬಂಗಾರ ಪಡೆಯೋಣ, ಆಮೇಲೆ ಕತೆ ಕೇಳೋಣ ಎಂದುಕೊಂಡು ಗುಂಪು ಗುಂಪಾಗಿ ಮಹಿಳೆಯರೆಲ್ಲರೂ ಆ ಮುದುಕಿಯನ್ನು ಹುಡುಕಿಕೊಂಡು ಹೋದರು. ಮರುದಿನ ಹರಿಕತೆಯ ಸಮಯವಾಯಿತು. ಆದರೆ ಹರಿಕತೆಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಇದನ್ನು ಕಂಡ ಬ್ರಾಹ್ಮಣ ವೇಷದಲ್ಲಿದ್ದ ಭಗವಾನ್ ವಿಷ್ಣುವು ಆಶ್ಚರ್ಯದಿಂದ, ಇದೇನಿದು? ನಿನ್ನೆವರೆಗೂ ತುಂಬಿದ್ದ ಸಭೆ ಇಂದು ಖಾಲಿ ಎನ್ನುತ್ತಿದೆಯಲ್ಲ. ಭಕ್ತರ ಸಂಖ್ಯೆ ಏಕಾಏಕಿ ಏಕೆ ಇಷ್ಟು ಕಡಿಮೆಯಾಗುತ್ತಿದೆ ಎಂದು ಅಲ್ಲಿದ್ದವರನ್ನು ಪ್ರಶ್ನಿಸಿದನು. ಆಗ ಅಲ್ಲಿದ್ದ ಒಬ್ಬರು, ಸ್ವಾಮಿ, ಊರಿಗೆ ಯಾರೋ ಒಬ್ಬ ಮಹಾನ್ ಮಹಿಮೆಯುಳ್ಳ ಅಜ್ಜಿ ಬಂದಿದ್ದಾಳೆ. ಅವಳು ಯಾರ ಮನೆಗೆ ಹೋಗಿ ಯಾವುದೇ ಪಾತ್ರೆಯಲ್ಲಿ ನೀರು ಕುಡಿದರೂ ಅಥವಾ ಊಟ ಮಾಡಿದರೂ ಸಾಕು, ಆ ಪಾತ್ರೆ ತಕ್ಷಣ ಬಂಗಾರವಾಗಿ ಬದಲಾಗುತ್ತಿದೆ. ಆ ಪವಾಡ ನೋಡಲು ಮತ್ತು ಬಂಗಾರ ಪಡೆಯಲು ಜನರೆಲ್ಲ ಅಲ್ಲಿಗೆ ಹೋಗುತ್ತಿದ್ದಾರೆ ಎಂದು ವಿವರಿಸಿದರು. ಈ ಮಾತು ಕೇಳಿದ ತಕ್ಷಣ ಸಾಕ್ಷಾತ್ ಭಗವಾನ್ ವಿಷ್ಣುವಿಗೆ ವಿಷಯ ಅರ್ಥವಾಯಿತು. ಇದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯೇ. ಅವಳು ತನ್ನ ಆಟ ಶುರು ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು. ಇತ್ತ ಊರಿನ ಮುಖ್ಯಸ್ಥನಾದ ಗ್ರಾಮಾಧಿಕಾರಿಗೂ ಬಂಗಾರದ ಆಸೆ ಬಿಡಲಿಲ್ಲ. ಅವನು ಆ ಅಜ್ಜಿಯ ಬಳಿ ಹೋಗಿ, ಅಮ್ಮ, ನಾನು ಈ ಊರಿನ ಅಧಿಕಾರಿ, ಎಲ್ಲರ ಮನೆಗೂ ಹೋಗಿ ಅನುಗ್ರಹಿಸಿದ ತಾಯಿ, ನನ್ನ ಮನೆಯನ್ನು ಏಕೆ ಬಿಟ್ಟು ಬಿಟ್ಟಿದ್ದೀರಿ? ನನ್ನ ಮನೆಗೆ ಏಕೆ ಬರಲಿಲ್ಲ ಎಂದು ಬೇಸರದಿಂದ ಕೇಳಿದನು. ಅದಕ್ಕೆ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ನಗುತ್ತಾ ಹೀಗೆ ಹೇಳುತ್ತಾಳೆ, ಮಗು, ನಾನು ಈ ಊರಿಗೆ ಕಾಲಿಟ್ಟಾಗ ಮೊದಲು ಬಂದಿದ್ದೆ ನಿನ್ನ ಮನೆ ಬಾಗಿಲಿಗೆ. ಆದರೆ ನಿನ್ನ ಮನೆಯಲ್ಲಿ ಆ ಹರಿಕತೆ ಹೇಳುವವನು ಇದ್ದನಲ್ಲ, ಅದಕ್ಕೆ ನಾನು ಒಳಗೆ ಬರಲಿಲ್ಲ. ನಿನಗೆ ನಾನು ಬೇಕೋ ಅಥವಾ ಹರಿಕತೆ ಬೇಕೋ ನೀನೇ ತೀರ್ಮಾನ ಮಾಡು. ಆ ಹರಿಕತೆ ಹೇಳುವವನು ನಿನ್ನ ಮನೆಯಿಂದ ಹೊರಗೆ ಹೋದರೆ ಮಾತ್ರ ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಲಕ್ಷ್ಮೀದೇವಿಯ ಮಾತು ಕೇಳಿದ ತಕ್ಷಣ ಬಂಗಾರದ ಆಸೆಯಿಂದ ಕಣ್ಮುಚ್ಚಿ ಹೋಗಿದ್ದ ಗ್ರಾಮಾಧಿಕಾರಿ ಸ್ವಲ್ಪವೂ ಯೋಚಿಸಲಿಲ್ಲ. ಆಗಲಿ ತಾಯಿ, ನಾನು ಈಗಲೇ ಅವರಿಗೆ ಊರ ಹೊರಗಿನ ಧರ್ಮಶಾಲೆಯಲ್ಲಿ ಕೋಣೆ ಕೊಡುತ್ತೇನೆ, ನನ್ನ ಮನೆಯಿಂದ ಅವರನ್ನು ಕಳಿಸುತ್ತೇನೆ ಎಂದು ಹೇಳುತ್ತಾನೆ. ಸೂರ್ಯ ಮುಳುಗಿ ಕತ್ತಲಾವರಿಸಿತು. ಅಂದು ಸಂಜೆ ಹರಿಕತೆಯನ್ನು ಮುಗಿಸಿದ ನಾರಾಯಣ ಶರ್ಮರು ಪ್ರತಿದಿನದಂತೆ ವಿಶ್ರಾಂತಿ ಪಡೆಯಲು ಗ್ರಾಮಾಧಿಕಾರಿಯ ಮನೆಗೆ ಬಂದರು. ಆದರೆ ಇಂದು ಆ ಮನೆಯ ವಾತಾವರಣವೇ ಬದಲಾಗಿತ್ತು. ಇಂದಿನ ದಿನಗಳಲ್ಲಿ ನಾರಾಯಣ ಶರ್ಮರು ಬರುತ್ತಿದ್ದಂತೆಯೇ ಓಡಿ ಬಂದು ಕಾಲು ತೊಳೆದು ಸ್ವಾಗತಿಸುತ್ತಿದ್ದ ಗ್ರಾಮಾಧಿಕಾರಿ ಇಂದು ಬಾಗಿಲಲ್ಲೇ ನಿಂತಿದ್ದನು. ಅವನ ಮುಖದಲ್ಲಿ ಮೊದಲಿದ್ದ ಭಕ್ತಿ ಭಾವ ಮಾಯವಾಗಿತ್ತು.
ಅದರ ಬದಲು ಕಣ್ಣುಗಳಲ್ಲಿ ದುರಾಸೆ ಮತ್ತು ಅಹಂಕಾರ ತುಂಬಿತ್ತು. ನಾರಾಯಣ ಶರ್ಮರು ಏನನ್ನು ಮಾತನಾಡುವ ಮೊದಲೇ ಗ್ರಾಮಾಧಿಕಾರಿ ಕಠಿಣ ಸ್ವರದಲ್ಲಿ, ಸ್ವಾಮಿ, ನನ್ನನ್ನು ಕ್ಷಮಿಸಿ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಇದ್ದಿದ್ರೂ ಸಾಕು. ಇನ್ನು ಮುಂದೆ ನೀವು ನಮ್ಮ ಮನೆಯಲ್ಲಿ ಇರುವುದು ಬೇಡ. ನಿಮಗಾಗಿ ಊರ ಹೊರಗಿನ ಧರ್ಮಶಾಲೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದೇನೆ. ಅಲ್ಲಿ ಎಲ್ಲ ಏರ್ಪಾಡುಗಳು ಮುಗಿದಿವೆ. ದಯವಿಟ್ಟು ನೀವು ಈಗಲೇ ಅಲ್ಲಿಗೆ ಹೊರಡುವುದು ಒಳ್ಳೆಯದು ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟನು. ಬಂಗಾರದ ವ್ಯಾಮೋಹಕ್ಕೆ ಬಿದ್ದು ಸಾಕ್ಷಾತ್ ಭಗವಾನ್ ವಿಷ್ಣುವನ್ನೇ ಮನೆಯಿಂದ ಹೊರಗೆ ಹಾಕುತ್ತಿರುವವರ ಈ ದೃಶ್ಯ ನಡೆಯುತ್ತಿರುವಾಗಲೇ ಆ ಪವಾಡದ ಹೃದಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ಅಲ್ಲಿಗೆ ಪ್ರತ್ಯಕ್ಷಳಾದಳು. ಅವಳನ್ನು ನೋಡಿದ ಕೂಡಲೇ ಗ್ರಾಮಾಧಿಕಾರಿಯ ಮುಖ ಅರಳಿತು. ಬನ್ನಿ ತಾಯಿ, ಒಳಗೆ ಬನ್ನಿ ಎಂದು ಸ್ವಾಗತಿಸಲು ಹೋದನು. ಆದರೆ ಲಕ್ಷ್ಮೀದೇವಿ ಅವನನ್ನು ತಡೆದಳು. ಅವಳು ಗಂಭೀರವಾಗಿ ಗ್ರಾಮಾಧಿಕಾರಿಯನ್ನು ಕುರಿತು, ನಿಲ್ಲು ಮಗು, ನಾನು ಒಳಗೆ ಬರುವ ಮೊದಲು ಇವರೊಂದಿಗೆ ಸ್ವಲ್ಪ ಮಾತನಾಡಬೇಕು. ಅದು ನಮ್ಮಿಬ್ಬರ ಖಾಸಗಿ ಮಾತುಕತೆ. ಆದ್ದರಿಂದ ನೀನು ತಕ್ಷಣ ಮನೆಯಿಂದ ಹೊರಗೆ ಹೋಗು ಮತ್ತು ಬಾಗಿಲನ್ನು ಹಾಕಿಕೋ ಎಂದು ಹೇಳುತ್ತಾಳೆ. ಬಂಗಾರ ಸಿಗುವ ಆಸೆಯಲ್ಲಿ ಗ್ರಾಮಾಧಿಕಾರಿ ಮರು ಮಾತನಾಡದೆ ಅಲ್ಲಿಂದ ಹೊರನಡೆದನು. ಗ್ರಾಮಾಧಿಕಾರಿ ಹೊರಗೆ ಹೋದ ತಕ್ಷಣವೇ ಅಲ್ಲಿ ಒಂದು ದಿವ್ಯ ಮೌನ ಆವರಿಸಿತು. ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ನಗುತ್ತಾ ಎದುರು ನಿಂತಿದ್ದ ಭಗವಾನ್ ವಿಷ್ಣುವಿನ ಕಡೆಗೆ ನೋಡಿದಳು. ಅವಳು ಗೆಲುವಿನ ನಗುವೊಂದಿಗೆ ನೋಡಿ, ಪ್ರಭು, ಈಗಲಾದರೂ ಒಪ್ಪಿಕೊಂಡಿದ್ದೀರಾ? ನಾನು ಅಂದು ಹೇಳಿದ್ದು ಎಷ್ಟು ಸತ್ಯ ಎಂದು ಈಗ ಸತ್ಯವಾಯಿತು. ಈ ಜನರಿಗೆ ಬೇಕಾಗಿರುವುದು ಮೋಕ್ಷ ನೀಡುವ ನೀವಲ್ಲ, ಐಶ್ವರ್ಯ ನೀಡುವ ನಾನು. ಆ ಗ್ರಾಮಾಧಿಕಾರಿಯನ್ನು ನೋಡಿದ್ರಲ್ಲ, ಬಂಗಾರದ ಆಸೆಗೆ ಬಿದ್ದು ಸ್ವತಂ ದೇವರನ್ನೇ ಮನೆಯಿಂದ ಹೊರಹಾಕಿದರು. ಇದರ ಅರ್ಥ ವಿಷ್ಣು ಭಕ್ತರು ಕೇವಲ ನನಗಾಗಿಯೇ ಹೊರತು ನಿಮಗಾಗಲ್ಲ. ಅವರು ನಿಮ್ಮ ನಾಮ ಜಪಿಸುತ್ತಿರುವುದು ನನ್ನ ಕೃಪೆಗಾಗಿಯೇ ಎಂದು ಹೇಳುತ್ತಾಳೆ. ಲಕ್ಷ್ಮೀದೇವಿಯ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಶಾಂತವಾಗಿ ಹೇಳುತ್ತಾರೆ, ಹೌದು ದೇವಿ, ನೀನು ಹೇಳಿದ್ದು ಸತ್ಯ. ಈ ಜಗತ್ತು ನಿನ್ನ ಮಾಯೆಗೆ ಸಿಲುಕಿದೆ. ಎಲ್ಲರೂ ಸಂಪತ್ತಿನ ದಾಸರೇ. ಇದೆಲ್ಲವೂ ನಿನ್ನ ಪ್ರಭಾವವೇ ಸರಿ. ಆದರೆ ಲಕ್ಷ್ಮಿ ಒಂದು ಸೂಕ್ಷ್ಮವನ್ನು ನೀನು ಗಮನಿಸಲಿಲ್ಲ. ಈ ಜನರಿಗೆ ನನ್ನ ಮೇಲೆ ಭಕ್ತಿ ಇಲ್ಲದಿರಬಹುದು, ಆದರೆ ನಿನಗೆ ನನ್ನ ಮೇಲೆ ಅಪಾರ ಪ್ರೀತಿ ಇದೆ ಅಲ್ಲವೇ? ಅದಕ್ಕಾಗಿಯೇ ನೀನು ಆ ವೈಕುಂಠದ ಸುಖಭೋಗಗಳನ್ನು ಬಿಟ್ಟು ಈ ಬಿಸಿಲಿನಲ್ಲಿ ವೃದ್ಧೆಯ ವೇಷ ಧರಿಸಿ ಈ ಭೂಲೋಕಕ್ಕೆ ಬಂದಿದ್ದು ಯಾರಿಗಾಗಿ? ನನಗಾಗಿ ಅಲ್ಲವೇ? ನಾನು ಎಲ್ಲಿದ್ದೇನೋ ನೀನು ಅಲ್ಲಿಗೆ ನನ್ನನ್ನು ಹುಡುಕಿಕೊಂಡು ಬಂದೆ. ಆದ್ದರಿಂದ ಇದೇ ಸತ್ಯ. ಎಲ್ಲಿ ನನ್ನ ಕತೆ, ಕೀರ್ತನೆಗಳು ಮತ್ತು ನಾಮಸ್ಮರಣೆ ನಡೆಯುತ್ತದೆಯೋ ಅಲ್ಲಿ ನೀನು ಅಚಲವಾಗಿ ನೆಲೆಸುತ್ತೀಯ. ನನ್ನನ್ನು ಬಿಟ್ಟು ನೀನು ಇರಲಾರೆ. ಯಾರು ನನ್ನನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ನೀನು ಶಾಶ್ವತವಾಗಿ ಇರುತ್ತೀಯ ಎಂದು ಹೇಳುತ್ತಾರೆ. ಹೀಗೆ ಹೇಳಿ ಭಗವಾನ್ ವಿಷ್ಣುವು ಅಲ್ಲಿಂದ ಅದೃಶ್ಯರಾಗಿ ನೇರವಾಗಿ ವೈಕುಂಠಕ್ಕೆ ಹೋಗುತ್ತಾರೆ. ಭಗವಾನ್ ವಿಷ್ಣುವು ಅಲ್ಲಿಂದ ಹೋದ ತಕ್ಷಣ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಆ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿಯ ಬಳಿ ಬಂದು ಪ್ರತಿಯೊಬ್ಬರೂ, ತಾಯಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಪಾತ್ರೆಗಳನ್ನು ಬಂಗಾರ ಮಾಡಿ ನಮ್ಮ ದರಿದ್ರವನ್ನು ಕಳೀರಿ ಎಂದು ಕೇಳುತ್ತಿದ್ದರು. ಆಗ ಲಕ್ಷ್ಮೀದೇವಿ ಎಲ್ಲರನ್ನು ತಡೆದು ಒಂದು ಕಟುವಾದ ಸತ್ಯವನ್ನು
ಎಲ್ಲರಿಗೂ ಹೇಳುತ್ತಾಳೆ. ಮಕ್ಕಳೇ, ನಿಮಗಿನ್ನೂ ಅರ್ಥವಾಗಲಿಲ್ಲವೇ? ನಾನು ಇನ್ನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ನಾನು ಕೂಡ ಈಗಲೇ ಇಲ್ಲಿಂದ ಹೊರಡುತ್ತೇನೆ. ಏಕೆಂದರೆ ನನ್ನ ಪತಿಯಾದ ನಾರಾಯಣನು ಎಲ್ಲಿರುತ್ತಾನೋ ಅದೇ ನನ್ನ ನಿವಾಸ. ಅವನಿಲ್ಲದೆ ನಾನು ಶೂನ್ಯ. ನೀವು ಬಂಗಾರದ ಅಲ್ಪಹಾಸೆಗೆ ಬಿದ್ದು ಸಾಕ್ಷಾತ್ ಜಗತ್ಲೋಕವನ್ನೇ ಊರು ಬಿಟ್ಟು ಹೋಗುವಂತೆ ಮಾಡಿದ್ದೀರಿ. ಯಾವಾಗ ನೀವು ಭಗವಾನ್ ವಿಷ್ಣುವನ್ನು ತಿರಸ್ಕರಿಸಿ ಕಳಿಸಿದ್ದೀರೋ ಅದೇ ಕ್ಷಣದಲ್ಲಿ ನನಗೂ ಇಲ್ಲಿ ಜಾಗವಿಲ್ಲದಂತೆ ಆಯಿತು. ನಾನು ಆತನ ನೆರಳು ಇದ್ದಂತೆ. ಆತ ಹೋದ ಕಡೆಗೆ ನಾನು ಹೋಗಲೇಬೇಕು ಎನ್ನುತ್ತಾ ಸಾಕ್ಷಾತ್ ಮಹಾಲಕ್ಷ್ಮಿಯು ಅಲ್ಲಿಂದ ಮಾಯವಾಗಿ ವೈಕುಂಠವನ್ನು ಸೇರಿಕೊಂಡಳು. ವೀಕ್ಷಕರೇ, ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುವುದು, ಎಲ್ಲೆಲ್ಲಿ ಭಗವಾನ್ ವಿಷ್ಣುವಿನ ಕಥೆಗಳು, ಸತ್ಯನಾರಾಯಣ ಪೂಜೆ, ಭಜನೆಗಳು ಮತ್ತು ನಾಮಸ್ಮರಣೆ ನಡೆಯುತ್ತದೆಯೋ ಅಲ್ಲಿಗೆ ಯಾರು ಆಹ್ವಾನ ನೀಡದಿದ್ದರೂ ಮಹಾಲಕ್ಷ್ಮಿಯು ತಪ್ಪದೆ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನೆಲೆಸುತ್ತಾಳೆ. ಇಲ್ಲಿಗೆ ಈ ಕತೆ ಮುಗೀತದೆ ಸ್ನೇಹಿತರೆ. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವರು ನನ್ನ ಕಮೆಂಟ್ ಬಾಕ್ಸ್ಗೆ ನಿಮ್ಮ ಕಮೆಂಟನ್ನು ತಪ್ಪದೆ ಹಾಕಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನನ್ನ ಕಮೆಂಟ್ ಬಾಕ್ಸ್ಗೆ ಸಲ್ಲಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಸ್ನೇಹಿತರೆ ಮಹಾಲಕ್ಷ್ಮಿಯ ಕತೆ ಪೂರ್ಣವಾಗಿ ಮುಗಿಯುತ್ತದೆ. ಮತ್ತೆ ಸಿಗೋಣ. ಬಾಯ್.